ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಸುಧಾ ಬ್ಲಾಗ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ, ಇವತ್ತಿನ ನನ್ನ ಡಯಟ್ ರೊಟೀನ್ ಎಲ್ಲ ಯಾವ ರೀತಿ ಹೋಯಿತು. ಇದು ನನ್ನ 30 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಿನ 29ನೇ ದಿನ. ಇವತ್ತಿನ ನನ್ನ ಡೈಟಾಕ್ಸ್ ಡ್ರಿಂಕ್ ಬಂದ್ಬಿಟ್ಟು, ನಾನು ಬೆಳಿಗ್ಗೆ ವಾಕ್ ಹೋಗ್ಬಿಟ್ಟು ಬಂದು ಇವಾಗ ನಾನು 2 ಚಕ್ಕೆ ಮತ್ತು 1 ಸ್ಪೂನಷ್ಟು ಧನಿಯಾ ಹಾಕ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಮೆಂತ್ಯ ಕಾಳು ಬರುತ್ತಲ್ಲ, ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ಇದನ್ನು ನಾನು ಬೆಳಿಗ್ಗೆ 9 ಗಂಟೆಗೆ ತೊಗೊಂಡಿದ್ದೀನಿ. ಇಂಟರ್ಮಿಟಿಂಗ್ ಫಾಸ್ಟಿಂಗಲ್ಲಿ ಇರೋದ್ರಿಂದ ನಾನು ಬೆಳಿಗ್ಗೆ 9 ಗಂಟೆಗೆ ಡಿಟಾಕ್ಸ್ ಡ್ರಿಂಕ್ ತೊಗೊತೀನಿ. ಬೆಳಿಗ್ಗೆ ಅದು ಆದಮೇಲೆ ಬ್ರೇಕ್ಫಾಸ್ಟನ್ನು ನಾನು 11 ಓ ಕ್ಲಾಕಿಗೆ ತೊಗೋತೀನಿ. 1 ಗಂಟೆಗೆ ಊಟ ಮಾಡ್ತೀನಿ. ಅದು ಆದಮೇಲೆ ನಾನು 4:30ಗೆ ಗ್ರೀನ್ ಟೀ ಕೂಡ ತೊಗೋತೀನಿ. ನಾನು ನೈಟ್ ಮಾತ್ರ ಬೇಗ 7 ಓ ಕ್ಲಾಕಿಗೆ ಊಟ ಮಾಡ್ತೀನಿ. ನೋಡಿ, ಡಿಟಾಕ್ಸ್ ಡ್ರಿಂಕ್ ಇವಾಗ ರೆಡಿ ಆಗಿದೆ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋಗೆ ನಿಮಗೆ ಲೈಕ್ ಮಾಡಿ. ನಿಮಗೇನು ಅನಿಸುತ್ತೆ, ನೀವು ಕೂಡ ವೆಯ್ಟ್ ಲಾಸ್ ಮಾಡ್ತಾಯಿದ್ರೆ ನನಗೆ ಕಮೆಂಟ್ ಮಾಡಿ ಹೇಳಿ. ನಂದು ಇವತ್ತಿನ ನನ್ನ 30 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಿನ ಇದು 29ನೇ ದಿನ. ನಾಳೆಗೆ 30 ಡೇಸ್ ಕಂಪ್ಲೀಟ್ ಆಗುತ್ತೆ. ನಾನು ಖಂಡಿತ ನಾಳೆ ನನ್ನ ವೆಯ್ಟ್ ಎಷ್ಟಿದೆ ಅಂತ ನಿಮಗೆ ಹೇಳ್ತೀನಿ. ವೆಯ್ಟ್ ಮಾಡ್ತಾಯಿರಿ ನನ್ನ ವಿಡಿಯೋಗೆ. ಖಂಡಿತ ನಂದು ವೆಯ್ಟ್ ಎಷ್ಟಿದೆ ಅಂತ ನಾಳೆ ನಿಮಗೆ ಗೊತ್ತಾಗುತ್ತೆ. ಇದಾದಮೇಲೆ ನಾನು ಬ್ರೇಕ್ಫಾಸ್ಟಿಗೆ 11 ಓ ಕ್ಲಾಕ್ ಬ್ರೇಕ್ಫಾಸ್ಟ್ ತೊಗೋತಾ ಇದ್ದೀನಿ. ನಾನು ಚಪಾತಿ ತೊಗೊಂಡಿದ್ದೆ, 2 ಚಪಾತಿ, ಮತ್ತು ಅದಕ್ಕೆ ನಾನು ಆಲೂಗಡ್ಡೆ ಪಲ್ಯ ಮಾಡ್ಕೋತಾ ಇದ್ದೀನಿ. ತುಂಬ ದಿನ ಆಯಿತು ಆಲೂಗಡ್ಡೆ ಪಲ್ಯ ತಿಂದಿಲ್ಲ ಅಂತ ಆಲೂಗಡ್ಡೆ ಪಲ್ಯ ಮಾಡ್ಕೋತಾ ಇದ್ದೀನಿ. ಆಲೂಗಡ್ಡೆನ ಚೆನ್ನಾಗಿ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಆಲೂಗಡ್ಡೆ ಪಲ್ಯ ರೆಡಿ ಆಗಿದೆ. ಇದ್ರ ಜೊತೆಗೆ ನಾನು 2 ಚಪಾತಿ ಮತ್ತು ಆಲೂಗಡ್ಡೆ ಪಲ್ಯ, ಸ್ವಲ್ಪ ಮೊಸರು ಮತ್ತು ಸ್ವಲ್ಪ ಚಟ್ನಿ, ಕಡಲೆ ಬೀಜ ಬರುತ್ತಲ್ವ, ಅದರದ್ದು ಚಟ್ನಿ ಪೌಡ್ರು ಕೂಡ ತೊಗೊಂಡಿದ್ದೀನಿ. ಹಾಗೆ ನಾಳೆಗೆ ನಂದು 30 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ಕಂಪ್ಲೀಟ್ ಆಗುತ್ತೆ. ನಂದು ವೆಯ್ಟ್ ಎಷ್ಟಿದೆ ಅಂತ ನಿಮಗೆ ನಾಳೆ ತಿಳಿಸ್ತೀನಿ. ಅದು ಆದಮೇಲೆ ನಾನು ಇನ್ನೂ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಇದ್ದೀನಿ. ಹಾಗಾಗಿ ನಾನು ಇದನ್ನು ಕಂಟಿನ್ಯೂ ಮಾಡ್ತೀನಿ. ನಂದು ಡಯಟ್ ರೊಟೀನ್ ಎಲ್ಲ ನಂದು ಏನಿರುತ್ತೆ ಅದನ್ನೆಲ್ಲ ಕಂಟಿನ್ಯೂ ಮಾಡ್ತೀನಿ. ಬಟ್ ಇದನ್ನು ವಿಡಿಯೋ ಅಪ್ಲೋಡ್ ಮಾಡಬೇಕಾ, ನಿಮಗೆ ಇಂಟ್ರೆಸ್ಟ್ ಇದೆಯಾ ಅಂದರೆ ನಾನು ಕಮೆಂಟ್ ಮಾಡಿ ನನಗೆ ತಿಳಿಸಿ. ನಾನು ಖಂಡಿತ ಕಂಟಿನ್ಯೂ ಮಾಡ್ತೀನಿ, ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಇಲ್ಲಾಂದರೆ ಬೇರೆ ಏನಾದರೂ ಟಾಪಿಕ್ ವಿಡಿಯೋ ಮಾಡಬೇಕಾ, ಇಲ್ಲಾಂದರೆ ಡೈಲಿ ವ್ಲಾಗ್ಸ್ ವಿಡಿಯೋ ಮಾಡಬೇಕಾ, ಯಾವ ರೀತಿ ವಿಡಿಯೋಸ್ ಮಾಡಬೇಕು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಅದೇ ರೀತಿ ಫಾಲೋಅಪ್ ಮಾಡ್ಕೊಂಡು ಹೋಗ್ತೀನಿ. ನೀವು ವೆಯ್ಟ್ ಲಾಸ್ ಏನಾದರೂ ಜರ್ನಿ ಸ್ಟಾರ್ಟ್ ಮಾಡಿದರೆ, ಇಲ್ಲ ನಾನು ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ, ಇದೇ ರೀತಿ ವೆಯ್ಟ್ ಲಾಸ್ ವಿಡಿಯೋಸೇ ಮಾಡಿ ಅಂದರೆ ನಾನು ಖಂಡಿತ 30 ಡೇಸ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಮತ್ತೆ ನಾನು ವೆಯ್ಟ್ ಲಾಸ್ ಜರ್ನಿ ವಿಡಿಯೋನೇ ಕಂಪ್ಲೀಟ್ ಮಾಡ್ತೀನಿ. ಹಾಗೆ ನಾನು ಮಧ್ಯಾಹ್ನ ಏನು ಊಟ ತೊಗೊಂಡಿಲ್ಲ, ಯಾಕೆಂದರೆ ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟನ್ನೇ ಹೆವಿಯಾಗಿ 2 ಚಪಾತಿ ಆಲೂಗಡ್ಡೆ ಪಲ್ಯ ಎಲ್ಲ ತೊಗೊಂಡಿರೋದ್ರಿಂದ ನಾನು ಮಧ್ಯಾಹ್ನ ಊಟ ಮಾಡಲಿಲ್ಲ. 1 ಫುಲ್ ಆ್ಯಪಲ್ ತೊಗೊಂಡಿದ್ದೀನಿ. ಅದು ಆದಮೇಲೆ ಚೆನ್ನಾಗಿ 3ರಿಂದ 3.5 ಲೀಟ್ರ್ ಮಾತ್ರ ಚೆನ್ನಾಗಿ ನೀರು ಕುಡಿಬೇಕು. ನಾನು ಸಾಯಂಕಾಲ 4:15ಗೆ ಗ್ರೀನ್ ಟೀ ಕೂಡ ತೊಗೊಂಡಿದ್ದೀನಿ. ಇದನ್ನು ಕೂಡ ನಾನು ಡೈಲಿ ತೊಗೋತೀನಿ. ಇದು ಆದಮೇಲೆ ಫ್ರೆಂಡ್ಸ್, ನಾನು ರಾತ್ರಿ ಊಟಕ್ಕೆ ಬ್ರೌನ್ ರೈಸ್ ತೊಗೊಂಡಿದ್ದೀನಿ. ಬ್ರೌನ್ ರೈಸ್ ಜೊತೆಗೆ ವೆಜಿಟೇಬಲ್ ಸಾಂಬಾರು ಕೂಡ ಮಾಡ್ಕೊಂಡಿದ್ದೀನಿ. ನಾನು 2 ಸ್ಪೂನಷ್ಟು ರೈಸ್ ತೊಗೊಂಡಿದ್ದೀನಿ. ಅಂದರೆ 1 ಬೌಲ್ ಆಗುತ್ತೆ. ಅದು ಒಂದು ಫುಲ್ ಬೌಲ್ ಅಂತೂ ಆಗೋಲ್ಲ, ಬೌಲ್ಗೆ ಸ್ವಲ್ಪ ಹಾಫ್ ಬೌಲ್ ಅಂತ ಅಂದ್ಕೊಳ್ಳಿ, ಅಷ್ಟಾಗುತ್ತೆ. ನೋಡಿ, ಇಷ್ಟು ರೈಸ್ ತೊಗೊಂಡಿದ್ದೀನಿ. ಇದಕ್ಕೆ ನಾನು ವೆಜಿಟೇಬಲ್ ಸಾಂಬಾರು ಮಾಡ್ಕೊಂಡಿದ್ದೆ, ಅದನ್ನು ಕೂಡ ತೊಗೋತಾ ಇದ್ದೀನಿ. ಇದನ್ನು ನಾನು ರಾತ್ರಿ 7 ಗಂಟೆಗೆ ಊಟ ಮಾಡ್ಕೊಂಡು ಬಿಡ್ತೀನಿ. ನೀವು ಇಂಟರ್ಮಿಡಿಯೇಟ್ ಫಾಸ್ಟಿಂಗಲ್ಲಿ ಇದ್ದಾಗಾದರೂ ಆಯಿತು, ಇಲ್ಲಾಂದರೆ ನೀವು ಡಯಟ್ ಮಾಡ್ತಾಯಿದ್ದೀರಾ, ನೀವು ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಏನು ಮಾಡ್ತಾಯಿಲ್ಲ, ನಾನು ನಾರ್ಮಲ್ ಡಯಟ್ ಮಾಡ್ತಾಯಿದ್ದೀನಿ ಅಂದರೂ ನೈಟ್ ನೀವು ಬೇಗ ಉಂಡ್ರೆ ತುಂಬ ಒಳ್ಳೆಯದು. ನಿಮಗೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನೀವು ವೆಯ್ಟ್ ಲಾಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಿ, ನೀವು ಆದಷ್ಟು ನೀವು ನೈಟ್ ಬೇಗನೆ ಊಟ ಮಾಡಿ. ನೀವು ಬೆಳಿಗ್ಗೆ ಬೇಗ ತೊಗೊಂಡ್ರೂ ಪರವಾಗಿಲ್ಲ, ಬಟ್ ನೈಟ್ ಮಾತ್ರ ಬೇಗ ಊಟ ಮಾಡ್ಕೊಂಡ್ಬಿಡಿ. 6 ಓ ಕ್ಲಾಕ್ ಇಲ್ಲ 7 ಓ ಕ್ಲಾಕ್ ಮಾಡ್ಕೊಂಡ್ರೆ ಅಂತೂ ತುಂಬ ಒಳ್ಳೆಯದು. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ನನ್ನ ಡಯಟ್ ರೊಟೀನ್ ಯಾವ ರೀತಿ ಹೋಯಿತು. ನಾಳೆ ನಂದು 30 ಡೇಸ್ ವೆಯ್ಟ್ ಲಾಸ್ ವಿಡಿಯೋ ಕಂಪ್ಲೀಟ್ ಆಗುತ್ತೆ. ನಾಳೆ ನಂದು ವೆಯ್ಟ್ ಎಷ್ಟಿದೆ ಅಂತ ನಿಮಗೆ ಹೇಳ್ತೀನಿ. ನಾನಂತೂ ಫುಲ್ ಎಕ್ಸೈಟ್ ಆಗಿದ್ದೀನಿ, ನಂದು ನಾಳೆ ಎಷ್ಟು ವೆಯ್ಟ್ ಬರುತ್ತೆ ಅಂತ. ನೋಡೋಣ, ಇನ್ನೂ 1 ಡೇ ಟೈಮ್ ಇದೆ ಅಲ್ವಾ, ನಾನು ಎಷ್ಟು ವೆಯ್ಟ್ ಲಾಸ್ ಮಾಡ್ಕೊತೀನಿ ಗೊತ್ತಿಲ್ಲ. ನೋಡೋಣ ಏನಾಗುತ್ತೆ, ರಿಸಲ್ಟ್ ಏನು ಬರುತ್ತೆ ಅಂತ. ಇವತ್ತಿನ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೂ ಏನು ಅನಿಸುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.